ಚಿತ್ರದುರ್ಗ ಬಳಿ ಬಸ್ ಅಪಘಾತ ಆಗಿದ್ದು ಹೇಗೆ ಅನ್ನುವಂಥದ್ದನ್ನು ನೋಡೋದಾದರೆ ಸೀಬರ್ಡ್ ಬಸ್ ಸಿಬ್ಬಂದಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಬಸ್ನಲ್ಲಿ ಒಟ್ಟು 32 ಜನ ಪ್ರಯಾಣಿಕರಿದ್ದರು. 3 ಜನ ಬಸ್ ಸಿಬ್ಬಂದಿ, ಇನ್ನು 29 ಜನ ಪ್ರಯಾಣಿಕರು. ವಿರುದ್ಧ ದಿಕ್ಕಿನಿಂದ ಬಂದಂಥ ಲಾರಿ ಬಸ್ಗೆ ಡಿಕ್ಕಿ ಹೊಡೆದಿರುವಂಥದ್ದು. ಬಸ್ನ ಡೀಸೆಲ್ ಟ್ಯಾಂಕಿಗೆ ಲಾರಿ ಗುದ್ದಿದೆ. ಮೊದಲು ಲಾರಿಯಲ್ಲಿ ಬೆಂಕಿ ಕಾಣಿಸ್ಕೊಂಡಿದೆ. ಡೀಸೆಲ್ ಟ್ಯಾಂಕಿಗೆ ಗುದ್ದುತ್ತಿದ್ದ ಹಾಗೆ ಲಾರಿಯಲ್ಲಿ ಬೆಂಕಿ ಕಾಣಿಸ್ಕೊಂಡಿದೆ. ಅದಾದಮೇಲೆ ಬಸ್ಗೆ ಬೆಂಕಿ ತಗುಲಿ ದುರಂತ ಸಂಭವಿಸಿರುವಂಥದ್ದು. ವಿರುದ್ಧ ದಿಕ್ಕಿನಲ್ಲಿ ಒನ್ ವೇ ಲೋನಲ್ಲಿ ಬಂದಿದ್ದಾನೆ ಲಾರಿಯವನು. ಬಸ್ನಲ್ಲಿದ್ದವರ ಪೈಕಿ 16 ಜನರ ಬಗ್ಗೆ ಮಾಹಿತಿ ಸಿಕ್ಕಿದೆ ಅಂತ ಸೀಬರ್ಡ್ ಸಂಸ್ಥೆಯ ಸಿಬ್ಬಂದಿ ಮಾಹಿತಿಯನ್ನು ಕೊಟ್ಟಿದ್ದಾರೆ ನ್ಯೂಸ್ 18 ಜೊತೆ ಮಾತನಾಡುವಂಥ ಸಂದರ್ಭದಲ್ಲಿ. ಆದರೆ ಅದರಲ್ಲಿ ಸಾವನ್ನಪ್ಪಿದವರು ಯಾರು, ಏನು, ಎತ್ತ ಅನ್ನುವಂಥದ್ದು ಗೊತ್ತಾಗಬೇಕು. ಇನ್ನಷ್ಟೇ ಮಾಹಿತಿ ಸಿಗಬೇಕಾಗಿದೆ. ಈಗ ಉಳಿದಂಥವ್ರು ಯಾರು ಅನ್ನುವಂಥದ್ರ ಬಗ್ಗೆ ಮಾಹಿತಿ ಸಿಗುವಂಥ ಹಿನ್ನೆಲೆಯಲ್ಲಿ ಸಾವನ್ನಪ್ಪಿರುವಂಥದ್ರ ಬಗ್ಗೆ ಒಂದು ಕ್ಲಾರಿಟಿ ಸಿಗುತ್ತೆ. ಯಾಕೆಂದರೆ ಬುಕ್ಕಿಂಗ್ ಬಸ್ಗಳಾಗಿರುವಂಥ ಹಿನ್ನೆಲೆಯಲ್ಲಿ ಒಬ್ಬೊಬ್ಬರ ಬಗ್ಗೆನೂ ಕೂಡ ಮಾಹಿತಿ ಇರುತ್ತೆ. ಕಂಪ್ಲೀಟ್ ಟ್ರಾಫಿಕ್ ಜಾಮ್ ಕೂಡ ಆಗಿರುವಂಥದ್ದು. ಆ ಸ್ಥಳದಿಂದ ಆ ಕಡೆ ಮತ್ತು ಈ ಕಡೆ 20 ಕಿಲೋಮೀಟರ್ ಮೇಲೆ ಟ್ರಾಫಿಕ್ ಆಗಿದೆ. ಚಿತ್ರದುರ್ಗದಲ್ಲಿ ಹೊತ್ತಿ ಉರಿದಿರುವಂಥದ್ದು ಖಾಸಗಿ ಬಸ್, ಸೀಬರ್ಡ್ ಸಂಸ್ಥೆಯ ಬಸ್ಸು. ರಾಷ್ಟ್ರೀಯ ಹೆದ್ದಾರಿ 48ರಲ್ಲಿ ಕಂಪ್ಲೀಟ್ ಟ್ರಾಫಿಕ್ ಜಾಮ್ ಆಗಿದೆ. ಶಿರಾ ಹಿರಿಯೂರು ನಡುವೆ ಟ್ರಾಫಿಕ್ ಜಾಮ್ ಆಗಿರುವಂಥದ್ದು. ಆಕ್ಸಿಡೆಂಟ್ ಸಂಭವಿಸುತ್ತಿದ್ದ ಹಾಗೆ ಸುಮಾರು 20 ಕಿಲೋಮೀಟರ್ ಟ್ರಾಫಿಕ್ ಜಾಮ್ ಆಗಿದೆ. ಇಲ್ಲೆಲ್ಲ ಊರಿಗೆ ಹೋಗ್ತಾ ಇದ್ದಂಥ ಸಂದರ್ಭ, ಸಾಲುಗಟ್ಟಿ ನಿಂತಿರುವಂಥದ್ದು ವಾಹನಗಳು. ಸ್ಪೆಷಲಿ ಬಸ್ಗಳ ಓಡಾಟ ಇರುತ್ತೆ, ಲಾರಿಗಳ ಓಡಾಟ ಇರುತ್ತೆ. ಈ ಟೈಮ್ನಲ್ಲಿ ಸುಮಾರು 20 ಕಿಲೋಮೀಟರ್ವರೆಗೂ ಟ್ರಾಫಿಕ್ ಜಾಮ್ ಆಗಿದೆ. ಏನು ಮಾಡಲಿಕ್ಕಾಗಿಲ್ಲ ಕೆಲವೊಂದು ಸಂದರ್ಭಗಳಲ್ಲಿ. ನೋಡಿ, ನಿಮಗೆ ತೋರಿಸ್ತಾ ಇದ್ದೀವಿ ದೃಶ್ಯಾವಳಿಗಳಲ್ಲಿ ಯಾವ ರೀತಿಯಾಗಿ ಟ್ರಾಫಿಕ್ ಜಾಮ್ ಆಗಿದೆ ಅಂತ. ಮತ್ತು ಒಂದು ಕಡೆ ಬೆಂಕಿಯ ಫೋರ್ಸ್ ನೋಡ್ಬೋದು ನೀವು, ಯಾವ ಮಟ್ಟಿಗೆ ಹೊತ್ಕೊಂಡು ಉರಿದಿದೆ ಅಲ್ಲಿ ಅಂತ. ಪಾಪ ಅದರ ಒಳಗಡೆ ಇದ್ದಂಥವ್ರು ಸುಟ್ಟು ಕರಕಲಾಗಿದ್ದಾರೆ. ಏನೇನು ಕನಸನ್ನ ಕಟ್ಕೊಂಡು ಊರಿಗೆ ಹೋಗ್ತಾ ಇದ್ರು, ಅವ್ರ ಕನಸು ಸೇರಿ ಸುತ್ತೋಗಿದೆ. ಆ ಸೌಂಡ್ ಕೇಳಿಸ್ತಾ ಇರ್ಬೋದು ನಿಮಗೆ. ಆ ವಿಜುವಲ್ಸು ಮತ್ತು ಆ ಸೌಂಡ್ ಕೇಳಿಸ್ಕೊಳ್ಳೋಣ. ಅಯ್ಯೋ, ಶಬ್ದ ಕೇಳ್ತು ಅಂತ ಅಂದ್ಕೊಳ್ತೀನಿ. ಪಾಪ ಒಳಗಿದ್ದಂಥವ್ರು ಎಷ್ಟು ಜೋರಾಗಿ ಕಿರ್ಸ್ತಾ ಇದ್ರು. ಕಾಪಾಡಿ ಅನ್ನುವಂಥದ್ದು. ಅಲ್ಲಿ ಆ ಬೆಂಕಿಯ ಕೆನ್ನಾಲಿಗೆಗೆ ಹೇಗೆ ಆಗಿರೋಣ ಅದು ಒಳಗಡೆ ಇದ್ದಂಥವ್ರು. ನೋಡಿ, ಅಲ್ಲಿ ಕಂಪ್ಲೀಟ್ ಆ ಸುತ್ತಮುತ್ತ ಬೆಂಕಿ ಹೊತ್ಕೊಂಡು ಉರಿತಾ ಇದೆ. ಅಲ್ಲಿ ಆ ವಿಡಿಯೋ ಮಾಡ್ತಾ ಇದ್ದಂಥವ್ರಿಗೂ ಪಾಪ ಅಷ್ಟೇ. ಆ ಶಬ್ದ ನಿಜಕ್ಕೂ ನರಕ ತೋರಿಸಿರುತ್ತೆ. ಬಸ್ ಅಂತಲೇ ಗೊತ್ತಾಗೋದಿಲ್ಲ, ಆ ಲೆವೆಲ್ಲಿಗೆ ಹೊತ್ಕೊಂಡು ಉರಿದಿದೆ ಆ ಬಸ್ಸು. ಇತ್ತೀಚೆಗೆ ನೋಡ್ತಾ ಇದ್ದಾರೆ ನಾವು ಕೆಲವೊಂದು ಬಸ್ಗಳಲ್ಲಿ ಯಾವುದೇ ರೀತಿಯಾದಂತಹ ಪ್ರಿಕಾಷನ್ಸ್ಗಳನ್ನು ತೆಗೆದುಕೊಂಡಿರಲಿಲ್ಲ ಅನ್ನುವಂಥ ಕಾರಣಕ್ಕೂ ಕೂಡ ನಡೆದಿರುವಂಥ ಘಟನೆಗಳು ಗಮನಿಸಿದ್ವಿ. ಚಿಕ್ಕ ಅಪಘಾತ ಆದರೂ ಕೂಡ ಬೆಂಕಿ ಹೊತ್ಕೊಂಡು ಉರಿತಾ ಇದ್ದಿದ್ದಂಥದ್ದು. ಎಮರ್ಜೆನ್ಸಿ ಎಕ್ಸಿಟ್ ಇಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಕ್ರಮಗಳನ್ನೆಲ್ಲ ಕೈಗೊಳ್ಳಲಾಗ್ತಾ ಇತ್ತು. ಈ ಬಸ್ನಲ್ಲಿ ಎಲ್ಲ ಕ್ರಮ ಇದೆ, ಎಲ್ಲ ರೂಲ್ಸು ಫಾಲೋ ಮಾಡಿದ್ದಾರೆ. ಆದರೆ ಅಪಘಾತ ಸಂಭವಿಸಿದಾಗ ಏನು ಮಾಡಲಿಕ್ಕಾಗುತ್ತೆ? ಅದು ರಾತ್ರಿ ಹೊತ್ತು ಬೇರೆ, ಎಲ್ಲರೂ ಮಲಗಿದ್ದಂಥ ಸಂದರ್ಭ ಬೇರೆ. ಜೋರಾಗಿ ಕಿಸ್ತಾ ಇದ್ದಾರೆ ಆ ಬಸ್ ಒಳಗಡೆ. ಈಗ ಸಿಗ್ತಾ ಇರುವಂಥ ವಿಡಿಯೋಗಳು, ಒಂದೊಂದೇ ವಿಡಿಯೋಗಳು ಸಿಗ್ತಾ ಇದ್ದಾವೆ ಇವಾಗ. ಪಾಪ 13 ಜನ ಸುಟ್ಟು ಕರಕಲಾಗ್ಬಿಟ್ರು ಈ ದುರಂತದಲ್ಲಿ. ಟೋಟಲಿ 32 ಜನ ಬಸ್ಸಲ್ಲಿದ್ದಂಥವರು. ಇನ್ನು ಲಾರಿ ತಪ್ಪು ಮಾಡಿದಾನಲ್ಲ, ಒನ್ ವೇನಲ್ಲಿ ಬಂದು ಗುದ್ದದ್ನಲ್ಲ, ಆ ಚಾಲಕ ಕೂಡ ಸಾವನ್ನಪ್ಪಿದ್ದಾನೆ. ಆಲ್ರೆಡಿ ಅಲ್ಲಿನ ಉಸ್ತುವಾರಿ ಸಚಿವರು ಹೋಗ್ತಾ ಇದ್ದಾರೆ. ಈ ವಿಚಾರ ಗೊತ್ತಾಗ್ತಿದ್ದ ಹಾಗೆ ಅಗ್ನಿಶಾಮಕ ದಳ ಸಿಬ್ಬಂದಿ
ಪೊಲೀಸರು ಎಲ್ಲರೂ ಕೂಡ ಸ್ಥಳಕ್ಕೆ ಹೋಗಿರುವಂಥದ್ದು. ಅಲ್ಲಿದ್ದಂಥ ಜನಕ್ಕೂ ಕೂಡ ಅಷ್ಟೇ, ಆ ರಸ್ತೆಯಲ್ಲಿ ಹೋಗ್ತಾ ಇದ್ದಂಥವ್ರಿಗೆ ದಿಗ್ಭ್ರಮೆ ಇದೆ. ಎರಡು ಗಂಟೆ ಹಂಗೆ ಈ ಘಟನೆ ನಡೆಯುತ್ತೆ. ಸೊ ನಾವು ಬ್ಯಾಂಗ್ಳೂರಿಂದ ದಾಂಡೇಲಿಗೆ ಸ್ಕೂಲ್ ಟ್ರಿಪ್ ಹೋಗ್ತಾ ಇದ್ದೀವಿ ಸರ್. ಅಲ್ಲಿಂದ ಈ ಆಪೋಸಿಟ್ ಇಂದ ಬರ್ತಕ್ಕಂಥ ಲಾರಿ ನನ್ನ ಗಾಡಿನ ಓವರ್ಟೇಕ್ ಮಾಡ್ಕೊಂಡು ಸೀಬರ್ಡ್ ಬಸ್ ಸ್ಲೀಪರ್ ಕೋಚ್ ಬಸ್ಸು ಒಂದು ಬರುತ್ತೆ. ಸೊ ಆಪೋಸಿಟ್ ಇಂದ ಬಂದಿರೋ ಲಾರಿ ಬಂದು ಈ ಬಸ್ಗೆ ಈ ಕಡೆ ನಮ್ಮ ಆಪೋಸಿಟ್ ಬಂದು ಗುದಿಯುತ್ತೆ. ಸೊ ಸೀಬರ್ಡ್ ಬಂದು ನಮ್ ಗಾಡಿಗೆ ಟಚ್ ಆಗುತ್ತೆ ಸರ್. ಅದಾದ್ಮೇಲೆ ಸೀದಾ ಎರಡು ಬೆಂಕಿ ಅವಘಡ ಸ್ಟಾರ್ಟ್ ಆಗುತ್ತೆ ಸರ್. ಅಲ್ಲಿಂದ ದಾಂಡೇಲಿಗೆ ಸ್ಕೂಲ್ ಟ್ರಿಪ್ ಸರ್. ಸೊ ಅದು ಚಿತ್ರದುರ್ಗ ರೋಡ್ ಇಂದ ಬ್ಯಾಂಗ್ಳೂರ್ಗೆ ಹೋಗ್ತಾ ಇದ್ದಿದ್ದು. ಸೊ ನಮ್ ಕಡೆ ಬಂದಿರೋದು ಅದು. ಅಂದ್ರೆ ಮೊದಲು ಹೆಂಗೆ ಆಯ್ತು ಅಂತ ಸರ್ ಅಂದ್ರೆ ನಮ್ ಗಾಡಿನ ಈ ಸ್ಲೀಪರ್ ಓವರ್ಟೇಕ್ ಮಾಡ್ಕೊಂಡ್ ಬಂತು ಸರ್. ಸೊ ಆಪೋಸಿಟ್ ಇಂದ ಬರ್ತಾರ ಗಾಡಿ ಡಿವೈಡರ್ ಜಂಪ್ ಮಾಡಿ ಲಾರಿ ಬಂದು ಈ ಸ್ಲೀಪರ್ಗೆ ಹೊಡ್ತಿದ್ವಿ ಸರ್. ಅಲ್ಲಿ ಹೆಂಗಿತ್ತು ಸ್ಥಳ ಘಟನೆ ಆ ಸಂದರ್ಭದಲ್ಲಿ ಹೆಂಗೆ ಹತ್ಕೊಳ್ತು ಬೆಂಕಿ? ಹತ್ಕೊಳ್ತು ಅಂತಂದ್ರೆ ಡೀಸೆಲ್ ಟ್ಯಾಂಕಿಗೆ ಸರ್ ಅದು ಲಾರಿ ಬಂದು ಗುದ್ದಿದ್ದು. ಡೀಸೆಲ್ ಲೀಕ್ ಆಗಿ ಸ್ಪಾರ್ಕ್ ಆಗಿರ್ಬೋದು ಅಂತ ನಮ್ಗೆ ಸರ್. ಇವೆರಡು ಆಪೋಸಿಟ್ ಹೆಂಗೆ ಆಯ್ತು ಸರ್ ಅಂದ್ರೆ ಲಾರಿ ಬಂದು ಆಪೋಸಿಟ್ ರೋಡ್ ದಾಟಿ ಬಂದು ಬಸ್ಸಿಗೆ ಗುದ್ದಿರೋದು ಸರ್. ಇದಕ್ಕೆ ಅಂದ್ರೆ ಡಿವೈಡರ್ ದಾಟಿ ಬಂದು ಬಸ್ಸಿಗೆ ಗುದ್ದಿರೋದು ಸರ್, ಸ್ಲೀಪರ್ ಬಸ್ಗೆ. ನೀವು ಅಲ್ಲಿ ಇದ್ರಲ್ಲ ಸರ್ ಅಂದ್ರೆ ನನ್ ಬಸ್ ನ ಓವರ್ಟೇಕ್ ಮಾಡ್ಕೊಂಡ್ ಮುಂದೆ ಸ್ಲೀಪರ್ ಇದು ಅದಕ್ಕೆ ಗುದ್ದಿರೋದು. ಲಾರಿನ ಬಸ್ ಓವರ್ಟೇಕ್ ಮಾಡ್ಕೊಂಡು ನನ್ ಬಸ್ಸು ಸರ್. ಬಸ್ ಸ್ಲೀಪರ್ ಬಸ್ ಬಂದು ನನ್ ಬಸ್ ನ ಓವರ್ಟೇಕ್ ಮಾಡ್ಕೊಂಡ್ ಮುಂದೆ ಬಂತು ಸರ್. ಸೊ ಆಪೋಸಿಟ್ ಇಂದ ಅಂದ್ರೆ ಬ್ಯಾಂಗ್ಳೂರ್ಗೆ ಹೋಗ್ತಾರ ಲಾರಿ ಬಂದು ಡಿವೈಡರ್ ದಾಟಿ ಬಂದು ಇಲ್ಲಿ ಬಸ್ಗೆ ಹೊಡ್ಕೊತಿದ್ದು ಸರ್. 2 ಗಂಟೆ ಹಂಗೆ ಈ ಘಟನೆ ನಡೆಯುತ್ತೆ. ಸೊ ನಿಮಗೆ ಸಚಿನ್ ಅನ್ನುವಂಥ ವ್ಯಕ್ತಿ ಮಾತನಾಡ್ತಾ ಇದ್ದಲ್ಲ, ಆತ ಹೇಳ್ತಾ ಇದ್ದು ನೋಡಿ, ಅಂದರೆ ಈಗ ಸುಟ್ಟು ಕರ್ಕಲಾಗಿದೆಯಲ್ಲ ಬಸ್ಸು, ಆ ಬಸ್ಸು ಈತ ಓಡಿಸ್ತಾ ಇದ್ದಂಥ ಬಸ್ಸನ್ನು ಓವರ್ಟೇಕ್ ಮಾಡ್ಕೊಂಡು ಬಂದಿದೆ ಫಸ್ಟು. ಓಕೆ, ಅದು ನಾರ್ಮಲಿ ಹೈವೇ ಆಗಿರುವಂಥ ಹಿನ್ನೆಲೆಯಲ್ಲಿ ಓವರ್ಟೇಕ್ ಎಲ್ಲ ಆಗುತ್ತೆ, ಇಲ್ಲ ಅಂತಲ್ಲ. ಆದರೆ ಆ ಲಾರಿ ಬಂದು ಗುದ್ದಿದ್ದು ಹೇಗೆ ಅಂದರೆ ಒನ್ ವೇನಲ್ಲಿ ಬರ್ತಾ ಇತ್ತು ಅಂತಲ್ಲ. ಈಗ ಆಪೋಸಿಟ್ ಇರುತ್ತಲ್ಲ ಹೈವೇನಲ್ಲಿ, ಒಂದು ಸೈಡು ಚಿತ್ರದುರ್ಗ ಕಡೆ ಹೋಗುವಂಥದ್ದು, ಮತ್ತೊಂದು ಸೈಡು ಬೆಂಗಳೂರು ಕಡೆ ಬರುವಂಥ ಹೈವೇ ಇದೆಯಲ್ಲ, ಅದು ಆ ಡಿವೈಡರನ್ನು ದಾಟಿ ಬಂದಿದೆ. ದಾಟ್ಕೊಂಡು ಬಂದು ಆ ಥರ ನಿಯಂತ್ರಣ ತಪ್ಪಿದೆಯೋ ಕುಡ್ದಿದ್ನೋ ಏನೋ ಗೊತ್ತಿಲ್ಲ ಆ ಲಾರಿಯ ಚಾಲಕ. ಸೀದಾ ಡಿವೈಡರ್ ಹತ್ತಿ ಬಂದು ನಂತರ ಈ ಬಸ್ಗೆ ಗುದ್ದಿರುವಂಥದ್ದು. ಸೀದಾ ಡೀಸೆಲ್ ಟ್ಯಾಂಕಿಗೆ ಗುದ್ದಿದೆ. ಈಗ ಒನ್ ವೇ ಆಪೋಸಿಟ್ ಡೈರೆಕ್ಟಾಗಿ ಏನಾದರೂ ಬಂದಿದ್ದರೆ ಎಕ್ಸಾಕ್ಟಾಗಿ ಆಪೋಸಿಟ್ ಡ್ಯಾಶ್ ಆಗಿರೋದು, ಚಾಲಕ ಆಪೋಸಿಟ್ ಡ್ಯಾಶ್ ಆಗಿರೋದು. ಆದರೆ ಇದು ಹಂಗಾಗಿಲ್ಲ. ಡಿವೈಡರ್ ದಾಟಿ ಬಂದು ಮಧ್ಯದ ಭಾಗಕ್ಕೆ ಗುದ್ದಿದೆ, ಬಸ್ನ ಮಧ್ಯದ ಭಾಗಕ್ಕೆ ಗುದ್ದಿರುವಂಥದ್ದು. ಡೀಸೆಲ್ ಟ್ಯಾಂಕ್ ಇರುತ್ತಲ್ಲ ಮಧ್ಯದ ಭಾಗದಲ್ಲಿ, ಅದಕ್ಕೆ ಗುದ್ದಿರುವಂಥದ್ದು. ಅದು ಗುದ್ದುತ್ತಿದ್ದ ಹಾಗೆ ಫಸ್ಟು ಲಾರಿಗೆ ಬೆಂಕಿ ಹೊತ್ಕೊಂಡಿರುವಂಥದ್ದು, ಅದಾದಮೇಲೆ ಬಸ್ಗೆ ಬೆಂಕಿ ಹೊತ್ಕೊಂಡಿದೆ. ಎಷ್ಟು ಸಾಧ್ಯನೋ ಅಷ್ಟು ಜನ ಹೊರಗಡೆ ಎಸ್ಕೇಪ್ ಆಗಿದ್ದಾರೆ, ತಮ್ಮ ಪ್ರಾಣ ಉಳಿಸ್ಕೊಂಡಿದ್ದಾರೆ. ಇನ್ನು ಕೆಲವರಿಗೆ ಗೊತ್ತೇ ಆಗಿಲ್ಲ ಏನಾಗಿದೆ ಅಂತ. ಅಷ್ಟೊತ್ತಿಗೆ ಬೆಂಕಿ ಹೊತ್ಕೊಂಡು ಹುರಿದಿದೆ. ಕಂಪ್ಲೀಟಾಗಿ ಬಸ್ಗೆ ಬೆಂಕಿ ಹೊತ್ಕೊಂಡಂಥ ಸಂದರ್ಭದಲ್ಲಿ ಪಾಪ ಸಜೀವ ದಹನ ಆಗಿದೆ. 13 ಮಂದಿ ಸಾವನ್ನಪ್ಪಿರುವಂಥದ್ದು ಟೋಟಲಿ. ಈ ಬಸ್ನಲ್ಲಿ ಎಷ್ಟು ಜನ ಪ್ರಯಾಣ ಮಾಡ್ತಾಯಿದ್ರು ಅನ್ನುವಂಥದ್ರ ಬಗ್ಗೆನೂ ಕೂಡ ಸದ್ಯಕ್ಕೆ ಮಾಹಿತಿ ಸಿಕ್ಕಿದೆ. 14 ಜನ ಪುರುಷರು, 15 ಮಂದಿ ಮಹಿಳೆಯರು, 3 ಜನ ಬುಕ್ಕಿಂಗ್ ಇಲ್ಲದೆ ಪ್ರಯಾಣವನ್ನು ಮಾಡ್ತಾಯಿದ್ರು. ಒಬ್ಬ ಡ್ರೈವರ್, ಒಬ್ಬ ಕಂಡಕ್ಟರ್ ಕೂಡ ಇದ್ದ. ಆಕ್ಸಿಡೆಂಟ್ ಆಯ್ತು, ಕೆಳಗೆ ಬಿದ್ದೆ ಮೇಲಿಂದ ಅಲ್ಲಿ ನೋಡ್ತೀನಿ ಫೈರ್ ಎಲ್ಲ ಆಗಿ. ಆಮೇಲೆ ಡೋರ್ ಯಾವ್ದು ತೆಗಿಯಕ್ ಬಂದಿಲ್ಲ, ಗ್ಲಾಸ್ ಎಲ್ಲ ಹೊಡ್ಕೊಂಡು ನೀವ್ ಹೊಡ್ಕೊಂಬಂದು ಅಂದ್ರೆ ಒಳಗಡೆ ಇದ್ದವ್ರನ್ನೆಲ್ಲ ಹೊರಗಡೆ ಕರ್ಕೊಂಬರ್ಲಿಕ್ಕೆ ಯಾರೆಲ್ಲ ಪ್ರಯತ್ನ ಮಾಡಿದ್ರು? ನೀವ್ ಹೆಂಗ್ ಪ್ರಯತ್ನ ಸರ್. ಫೈರ್ ಆಲ್ರೆಡಿ ಬೆಂಕಿ ತುಂಬಾ ಹತ್ತಿತ್ತು, ಹೊಗೆ ಎಲ್ಲ ಫುಲ್ ಹೋಗ್ಬಿಟ್ಟಿತ್ತು. ಡೋರ್ ಯಾವ್ದು ತೆಗಿಯಕ್ ಬರ್ತಿರ್ಲಿಲ್ಲ. ಯಾರ ಹತ್ರ ಇದು ವಿಂಡೋಸ್ ಇದೆ ಅಲ್ಲಿ ಎಲ್ಲ ಟ್ರೈ ಮಾಡ್ತಾ ಇದ್ರು. ನನಗೂ ಲಾಸ್ಟ್ ಟೈಮ್ ಅಲ್ಲಿ ಗ್ಲಾಸ್ ಹೊಡೀತು, ನಾನು ದಾಟಿ ಬಂದೆ. ಅದಾಗ ಹೊಡಿತಾ? ಇಲ್ಲ, ನಾನೇ ಓದ್ದೆ. ನಾನೇ ಗ್ಲಾಸ್ ಹೊಡೆದೆ. ಅಂದ್ರೆ ಆ ಪರಿಸ್ಥಿತಿನಲ್ಲಿ ಜನಗಳು ಯಾವ ರೀತಿ ಅಲ್ಲಿ ಚೀರಾಟ ಅಂತ ಇದ್ರು, ಕೆಲವರೆಲ್ಲ ದಾಟಿ ಬಂದ್ರು. ಆಕ್ಸಿಡೆಂಟ್ ಆಯ್ತು, ಕೆಳಗೆ ಬಿದ್ದೆ ಮೇಲಿಂದ ಅಲ್ಲಿ ನೋಡ್ತೀನಿ ಫೈರ್ ಎಲ್ಲ ಆಗಿ. ಆಮೇಲೆ ಡೋರ್ ಯಾವ್ದು ತೆಗಿಯಕ್ ಬಂದಿಲ್ಲ, ಗ್ಲಾಸ್ ಎಲ್ಲ ಹೊಡ್ಕೊಂಡು ನೀವ್ ಹೊಡ್ಕೊಂಬಂದು ಅಂದ್ರೆ ಒಳಗಡೆ ಇದ್ದವ್ರನ್ನೆಲ್ಲ ಹೊರಗಡೆ ಕರ್ಕೊಂಬರ್ಲಿಕ್ಕೆ ಯಾರೆಲ್ಲ ಪ್ರಯತ್ನ ಮಾಡಿದ್ರು? ನೀವ್ ಹೆಂಗ್ ಪ್ರಯತ್ನ ಸರ್. ಫೈರ್
ಆಲ್ರೆಡಿ ಬೆಂಕಿ ತುಂಬಾ ಹತ್ತಿತ್ತು, ಹೊಗೆ ಎಲ್ಲ ಫುಲ್ ಕುತ್ಕೊಬಿಟ್ಟಿತ್ತು. ಡೋರ್ ಯಾವ್ದು ತೆಗಿಯಕ್ ಬರ್ತಿರ್ಲಿಲ್ಲ. ಯಾರ ಹತ್ರ ಇದು ವಿಂಡೋಸ್ ಇದೆ ಅಲ್ಲಿ ಎಲ್ಲ ಟ್ರೈ ಮಾಡ್ತಾ ಇದ್ರು. ಸೊ ನನಗೂ ಲಾಸ್ಟ್ ಟೈಮ್ ಅಲ್ಲಿ ಗ್ಲಾಸ್ ಹೊಡೀತು, ನಾನು ದಾಟಿ ಬಂದೆ. ಅದಾಗ ಹೊಡಿತಾ? ಇಲ್ಲ, ನಾನೇ ಓದ್ದೆ. ಹಾ. ಸೊ ನಾನೇ ಗ್ಲಾಸ್ ಹೊಡೆಬೇಕಾಗುತ್ತೆ. ಅಂದ್ರೆ ಆ ಪರಿಸ್ಥಿತಿನಲ್ಲಿ ಜನಗಳು ಯಾವ ರೀತಿ ಅಲ್ಲಿ ಚೀರಾಟ? ನೋಡ್ತಾ ಇದ್ದೀರಲ್ಲ, ಇಲ್ಲಿ ಪ್ರಮುಖವಾಗಿ ಕೆಲವು ಗಾಯಾಳುಗಳು ಮತ್ತು ಕೆಲವರು ಪ್ರತ್ಯಕ್ಷದರ್ಶಿಗಳು ಮಾತನಾಡ್ತಾ ಇರುವಂಥ ನೋಡ್ತಾ ಇದ್ರೆ ಗೊತ್ತಾಗ್ತಾ ಇದೆ ಆ ಘೋರ ದುರಂತ ಹೇಗಾಯಿತು ಅಂತ. ಆದರೆ ಆ ಬಸ್ನ ಒಳಗಡೆ ಇದ್ದಂಥವ್ರಿಗಂತೂ ಗೊತ್ತಿರೋದಿಲ್ಲ. ಆ ಹಿಂದೆ ಬರ್ತಾ ಇದ್ದಂಥವ್ರು ಹೇಳಿದ್ರಲ್ಲ, ಆವಾಗಲೇ ಒಬ್ಬರು ಸಚಿನ್ ಅನ್ನುವಂಥ ವ್ಯಕ್ತಿ ಮಾತನಾಡ್ತಾ ಇದ್ರಲ್ಲ, ಆತ ಬಸ್ ಡ್ರೈವರ್. ಆತನ ಬಸ್ಸನ್ನು ಓವರ್ಟೇಕ್ ಮಾಡ್ಕೊಂಡು ಬಂದಂಥ ಸಂದರ್ಭದಲ್ಲಿ ಈ ಬಸ್ಸಿಗೆ ಲಾರಿ ಬಂದು ಗುದ್ದಿದೆ. ಆತನ ಬಸ್ ಹಂಗಾಗಿ ಸೇಫ್ ಆಗಿದೆ, ಇಲ್ಲಾಂದರೆ ಆತನ ಬಸ್ಸಿಗೆ ಬಂದು ಗುದ್ದಬೇಕಾಗಿತ್ತು ಲಾರಿ. ಈತ ಓವರ್ಟೇಕ್ ಮಾಡ್ಕೊಂಡು ಬಂದಂಥ ಸಂದರ್ಭದಲ್ಲಿ ಆಪೋಸಿಟ್ ವೇನಲ್ಲಿ ಬರ್ತಾ ಇದ್ದಂತಹ ಲಾರಿ ಡಿವೈಡರ್ ದಾಟಿ ಬಂದು ಗುದ್ದಿದಂಥ ಪರಿಣಾಮ ಸೀದಾ ಆ ಬಸ್ನ ಮಧ್ಯದ ಭಾಗಕ್ಕೆ ಗುದ್ದಿದೆ. ಮಧ್ಯದ ಭಾಗಕ್ಕೆ ಗುದ್ದಿದಂಥ ಹಿನ್ನೆಲೆಯಲ್ಲೇ ಡೀಸೆಲ್ ಟ್ಯಾಂಕರ್ ಇತ್ತಲ್ಲ, ಅದಕ್ಕೆ ಫಸ್ಟ್ ಗುದ್ದಿದ್ದಾನೆ. ಡೀಸೆಲ್ ಟ್ಯಾಂಕಿಗೆ ಗುದ್ದಿದಂಥ ಹಿನ್ನೆಲೆಯಲ್ಲಿ ಬೆಂಕಿ ಕಾಣಿಸ್ಕೊಂಡಿರುವಂಥದ್ದು. ಬೆಂಕಿ ಫಸ್ಟು ಲಾರಿ ಹೊತ್ಕೊಂಡು ಉರಿಯುತ್ತೆ, ಅದಾದಮೇಲೆ ಬಸ್ ಹೊತ್ಕೊಂಡು ಉರಿಯುತ್ತೆ. ಅದರಲ್ಲಿದ್ದಂಥವರು ಹಾಗೆ ಲಾರಿಲಿದ್ದಂಥವರು ಟೋಟಲಿ 13 ಜನ ಸಜೀವ ದಹನ ಆಗ್ತಾರೆ. ಬಟ್ ನಿಜಕ್ಕೂ ಗ್ರೇಟ್, 22 ಜನ ಎಸ್ಕೇಪ್ ಆಗಿದ್ದೇ ಗ್ರೇಟ್ ಇಂಥ ಒಂದು ಪ್ರಕರಣದಲ್ಲಿ. ಅವ್ರ ಅದೃಷ್ಟ ಚೆನ್ನಾಗಿತ್ತು, ಎಸ್ಕೇಪ್ ಆದಂಥವ್ರದ್ದು. ಬಟ್ ಸಾವನ್ನಪ್ಪದಂಥವರು ಎಷ್ಟು ಜನ ಮಹಿಳೆಯರು, ಪುರುಷರು ಮತ್ತು ಮಕ್ಕಳು ಎಷ್ಟು ಜನ ಇದ್ದರು, ಅದ್ರ ಬಗ್ಗೆ ಇನ್ನಷ್ಟೇ ಗೊತ್ತಾಗಬೇಕಾಗಿರುವಂಥದ್ದು. ಈಗಾಗಲೇ ಗಾಯಾಳುಗಳಿಗೆ ಹಿರಿಯೂರು ಮತ್ತು ಶಿರಾದ ಆಸ್ಪತ್ರೆಗಳಲ್ಲಿ ಟ್ರೀಟ್ಮೆಂಟನ್ನು ಕೊಡಲಾಗ್ತದೆ. ನಿಯರೆಸ್ಟ್ ಆಸ್ಪತ್ರೆಗಳಲ್ಲಿ ಟ್ರೀಟ್ಮೆಂಟ್ ಕೊಡಿಸುವಂಥ ಕೆಲಸವನ್ನು ಮಾಡಲಾಗ್ತಾ ಇದೆ. ನೋಡಿ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಬೆಂಕಿ ಕಾಣಿಸ್ಕೊಂಡಿದೆ ಅನ್ನುವಂಥದ್ದನ್ನು. ಈಗ ಬೆಂಗಳೂರಿನಿಂದ ಚಿತ್ರದುರ್ಗ ಮಾರ್ಗವಾಗಿ ಹೋಗುವಂಥ ಕಡೆ 20 ಕಿಲೋಮೀಟರ್ ಟ್ರಾಫಿಕ್ ಜಾಮ್ ಆಗಿದೆ. ಟೋಟಲಿ ಗೋಕರ್ಣಕ್ಕೆ 25 ಜನ, ಶಿವಮೊಗ್ಗಕ್ಕೆ 2, ಕುಮಟಾಗೆ 2, ಬಸ್ನ ಸಿಬ್ಬಂದಿ 2. 12 ಮಂದಿ ಸಜೀವ ದಹನ ಆಗಿದ್ದಾರೆ ಅನ್ನುವಂಥದ್ರ ಬಗ್ಗೆ ಸದ್ಯಕ್ಕೀಗ ಮಾಹಿತಿ ಸಿಗ್ತಾ ಇದೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ, ನಮ್ಮ ನ್ಯೂಸ್ ಎಡಿಟರ್ ಆಗಿರುವಂಥ ಡಾಕ್ಟರ್ ರಮೇಶ್ ಕುಮಾರ್ ಜೋಳ್ದಾಳ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಮೇಶ್, ಏನೇನೆಲ್ಲ ಅಪ್ಡೇಟ್ ಸಿಗ್ತಾ ಇದೆ? ನಿಜಕ್ಕೂ ಇಯರ್ ಎಂಡ್ ಬಂತು ಅಂದರೆ ಸಾಕು, ಭಯ ಯಾಕಿರುತ್ತೆ ನಮಗೆಲ್ಲ ಅಂದರೆ ಈ ಕಾರಣಕ್ಕೋಸ್ಕರನೇ, ಈ ರೀತಿಯಾದಂಥ ಘಟನೆಗಳು ನಡೆಯುವಂಥ ಕಾರಣಕ್ಕೋಸ್ಕರನೇ, ಆ ರೀತಿಯಾದಂಥ ದುರಂತನೇ ಆಗೋಗ್ಬಿಡ್ತಲ್ಲ ಅಂತ. ಪೃಥ್ವಿ, ನೀವು ಹೇಳ್ತಾ ಇದ್ರಿ ಗ್ರೇಟ್ ಎಸ್ಕೇಪ್ ಅಂತ. ನಿಜಕ್ಕೂ ಈ ಪ್ರಮಾಣದಲ್ಲಿ ಬೆಂಕಿ ಬಿದ್ದಾಗ ಬದುಕುಳಿಯೋ ಚಾನ್ಸಸ್ಸೇ 90% ಡೌಟು. ಅಂಥದ್ರಲ್ಲಿ ಈಗಿರೋ ಮಾಹಿತಿ ಪ್ರಕಾರ ಒಂದು 12 ಜನ ಮೃತಪಟ್ಟಿದ್ದಾರೆ ಅಂತ. ಬೆಳಗ್ಗೆ ಎಲ್ಲ ಒಂದು 20 ಜನ ಅಂತ ಹೇಳ್ತಾ ಇದ್ರು. ಸೊ ಅದರಲ್ಲಿ 20 ಬಾಡಿಗಳೇನೋ ಹಿರಿಯೂರು ಮಾರ್ಚರಲ್ಲಿ ಹಾಸ್ಪಿಟ್ಲಲ್ಲಿ ಅಂತ ಹೇಳ್ತಾ ಇದ್ರು. ನಿಜಕ್ಕೂ ಒಂದು ರೀತಿ ಏನೋ 12 ಜನ ಅಷ್ಟೇ ಮೃತಪಟ್ಟಿರ್ತಕ್ಕಂಥದ್ದು ಮಾಹಿತಿ ಸಿಗ್ತಾ ಇದೆ ನ್ಯೂಸ್ 18ಗೆ. ಒಟ್ಟು ಇದು 32 ಸೀಟಿನ AC ಸ್ಲೀಪರ್ ಕೋಚ್ ಬಸ್ಸು, ಪ್ಲಸ್ ಇದರಲ್ಲಿ ಒಬ್ಬರು ಕಂಡಕ್ಟರ್, ಡ್ರೈವರ್ ಇದ್ರು. ಒಟ್ಟು 34 ಜನ. ಸೊ 29 ಜನ ಬೆಂಗಳೂರಿಂದ ಬುಕ್ಕಿಂಗ್ ಮಾಡ್ತಕ್ಕಂಥದ್ದು. 25 ಜನ ಗೋಕರ್ಣ, 2 ಶಿವಮೊಗ್ಗ ಹಾಗೂ 2 ಕುಮಟಾಗೆ. ಅದರಲ್ಲಿ ಸುಮಾರು ಜನ ನೋಡ್ತಾ ಇದ್ರೆ ಒಂದಿಷ್ಟು ಫ್ಯಾಮಿಲಿ ಥರ, ಒಂದಿಷ್ಟು ಫ್ರೆಂಡ್ಸ್ ಥರ ಕಾಣ್ತಾ ಇದೆ. ಸೊ ನ್ಯೂಸ್ 18ಗೆ ಸಿಕ್ಕಿರ್ತಕ್ಕಂಥ ಬುಕ್ಕಿಂಗ್ ಹಿಸ್ಟ್ರಿ ನೋಡೋದಾದರೆ ಅದರಲ್ಲಿ 2 ಶಿವಮೊಗ್ಗಕ್ಕೆ, 2 ಶಿವಮೊಗ್ಗ, ಒಂದು ಫ್ಯಾಮಿಲಿ ಶಿವಮೊಗ್ಗಕ್ಕೆ ಇಳಿಬೇಕಿತ್ತು, ಇನ್ನಿಬ್ಬರು ಕುಮಟಾ ಇಳಿಬೇಕಿತ್ತು. ಅದು ಬಿಟ್ಟರೆ ಎಲ್ಲ ಉಳಿದ 25 ಜನ ಕೂಡ ಗೋಕರ್ಣಕ್ಕೆ ಬುಕ್ ಮಾಡಿರ್ತಕ್ಕಂಥವ್ರು. ಕೆಲವು ಹೆಸರುಗಳು ನೋಡಿದರೆ ಅವರು ನಾರ್ತ್ ಈಸ್ಟ್ ಅಂತ ಅನಿಸ್ತಾ ಇದೆ. ಕೆಲವು ಹೆಸರುಗಳು ನೋಡಿದರೆ ಒಂದಿಬ್ಬರು ಪಾರ್ಥೀಶ್ವರನ್ ಅಂತಿದೆ. ಸೊ ಇವರು ಕ್ರಿಸ್ಮಸ್ ಏನಾದರೂ ತಮಿಳ್ನಾಡು ಅಥವಾ ಕ್ರಿಶ್ಚಿಯನ್ ಇರ್ಬೋದು. ಇವರು ಮೋಸ್ಟ್ಲಿ ಕ್ರಿಸ್ಮಸ್ ಇರೋದ್ರಿಂದ ಹಬ್ಬಕ್ಕೆ ಹೋಗ್ತಾ ಇದ್ರು ಅನಿಸುತ್ತೆ. ಸೊ ನಾವು ಪ್ರಯಾಣಿಕರ ಡೀಟೇಲ್ನ ನೋಡ್ತಾ ಹೋದರೆ ಒಟ್ಟು ಜರ್ನಿ ಯಾರ್ಯಾರು ಟ್ರಾವೆಲ್ ಮಾಡ್ತಾಯಿದ್ರು, ಮಂಜುನಾಥ್ ಅಂತಕ್ಕಂಥವ್ರು ಗೋಕರ್ಣಗೆ, ಹಾಗೆ ಸಂಧ್ಯಾ ಗೋಕರ್ಣ, ಮತ್ತು ಶಶಾಂಕ್ ಗೋಕರ್ಣ, ಮತ್ತು ದಿಲೀಪ್ ಗೋಕರ್ಣ. ಅಂದರೆ ಇವ್ರು 4 ಜನ ಒಂದೇ ಫೋನ್ ನಂಬರಿಂದ ಬುಕ್ ಮಾಡಿರ್ತಕ್ಕಂಥದ್ದು ಟಿಕೆಟ್ನ ಪೃಥ್ವಿ. ಅಂದರೆ ಇವರು ಫ್ಯಾಮಿಲಿ ಇಲ್ಲ ಫ್ರೆಂಡ್ಸ್ ಇರ್ಬೋದು. ಮಂಜುನಾಥ್, ಸಂಧ್ಯಾ, ಶಶಾಂಕ್ ಮತ್ತು ದಿಲೀಪ್, ಇವರು 4 ಜನ ಗೋಕರ್ಣಕ್ಕೆ ಬೆಂಗಳೂರಿಂದ ಹೊರಟಿದ್ರು. ಸೊ ಇನ್ನೊಂದು ನೋಡೋದಾದ್ರೆ ನಾವು
ಪಾರ್ಥೀಶ್ವರನ್ ಅಂತ. ಪಾರ್ಥೀಶ್ವರನ್ನು ಇಂಡಿವಿಜುವಲ್ ಟ್ರಾವೆಲ್ಲರ್ ಇವರು ಗೋಕರ್ಣಕ್ಕೆ ರೀಚ್ ಆಗಬೇಕಿತ್ತು, ಗೋಕರ್ಣಕ್ಕೆ ಬುಕ್ ಮಾಡಿ ಹೋಗ್ತಾಯಿದ್ರು. ಇನ್ನೊಂದು ಬಿಂದು ಅಂತ ಮಹಿಳೆ, ಈಕೆ ಮತ್ತು ಕವಿತಾ. ಬಿಂದು ಮತ್ತು ಕವಿತಾ ಒಂದು ಫೋನ್ ನಂಬರಿಂದ ಏನೋ ಬುಕ್ಕಿಂಗ್ ಮಾಡ್ತಕ್ಕಂಥದ್ದು, ಅಂದರೆ ಟ್ರಾವೆಲ್ ಏಜೆನ್ಸಿ ಕೊಟ್ಟಿರ್ತಕ್ಕಂಥ ಫೋನ್ ನಂಬರ್ ಒಂದೇ. ಹಾಗಾಗಿ ಇವರಿಬ್ಬರು ಕೂಡ ಫ್ರೆಂಡ್ಸ್ ಇಲ್ಲ ಫ್ಯಾಮಿಲಿ ಅಂತ ಅನಿಸ್ತಾ ಇದೆ. ನಾವು ಅಂದರೆ ಬುಕ್ಕಿಂಗ್ ಹಿಸ್ಟ್ರಿ ನೋಡೋದಾದರೆ, ಅವ್ರಿಗೆ ಟಿಕೆಟ್ ಬುಕ್ ಮಾಡಿರೋ ಹಿಸ್ಟ್ರಿ ನೋಡೋದಾದರೆ ಇಬ್ಬರು ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಇರ್ಬೋದಾ ಅಂತ ಅನಿಸ್ತಾ ಇದೆ. ಹೀಗಾಗಿ ಯಾರ್ಯಾರು ಗಾಯಾಳುಗಳು ಬದುಕಿದ್ದಾರೆ ಅವರ ಹೆಸರು ಮತ್ತು ಅವ್ರ ಫೋನ್ ನಂಬರ್ ಎಲ್ಲ ಒಂದಿಷ್ಟು ಚೆಕ್ ಮಾಡಿದ್ರೆ ನಮಗೆ ಯಾರ್ಯಾರು ನಿಜಕ್ಕೂ ಯಾರು ಮೃತಪಟ್ಟಿದ್ದಾರೆ ಏನು ಅಂತಕ್ಕಂಥ ಮಾಹಿತಿ ಗೊತ್ತಾಗುತ್ತೆ. ಕೆಲವು ದೃಶ್ಯಗಳನ್ನ ನೋಡಿದರೆ ಬಾಡಿ ಫುಲ್ ಬರ್ನ್ ಆಗಿ ಹೋಗಿದೆ. ಏನೋ DNA ಟೆಸ್ಟ್ ಮಾಡಿದ್ರು ಕೂಡ ಏನೋ ತುಂಬ ಚಾಲೆಂಜಸ್ ಇದೆ ಬಾಡಿ ಐಡೆಂಟಿಫಿಕೇಷನ್. 12 ಜನ ಇರೋದ್ರಿಂದ ಸ್ವಲ್ಪ ಕಷ್ಟ ಆಗ್ಬೋದು ಅಂತ ಅನಿಸ್ತಾ ಇದೆ. ಮತ್ತು ನಾನು ಟ್ರಾವೆಲ್ಲರ್ ಡೀಟೇಲ್ನ ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ. ಅನಿರುದ್ಧ್ ಬ್ಯಾನರ್ಜಿ ಅಂತಿದ್ದಾರೆ. ಬ್ಯಾನರ್ಜಿ ಯೂಶ್ವಲಿ ವೆಸ್ಟ್ ಬೆಂಗಾಲ್ ಕಡೆ ಬರ್ತಾರೆ, ಬ್ಯಾನರ್ಜಿ ಚಟರ್ಜಿ ಎಲ್ಲ. ಹೀಗಾಗಿ ನಾರ್ತು ಯಾರೋ ಬಿಸ್ನೆಸ್ ಮನ್ ಇರ್ಬೋದಾ ಏನೋ ಗೊತ್ತಿಲ್ಲ. ಅನಿರುದ್ಧ್ ಬ್ಯಾನರ್ಜಿ ಇದ್ದಾರೆ, ಮತ್ತು ಅಮೃತ ಮತ್ತು ಇಶಾ, ಇವ್ರು 3 ಜನ ಒಂದೇ ಫ್ಯಾಮಿಲಿ. ಮೋಸ್ಟ್ಲಿ ಇವರು ಬ್ಯಾನರ್ಜಿ ಅಂತಿರೋದ್ರಿಂದ ಮೋಸ್ಟ್ಲಿ ವೆಸ್ಟ್ ಬೆಂಗಾಲ್ ಸೈಡ್ ಅವ್ರು ಇರ್ಬೋದು. ಅಮೃತ, ಇಶಾ ಮತ್ತು ಬ್ಯಾನರ್ಜಿ ಅಂತಿದೆ. 1 ಮೇಲ್ ಮತ್ತು 2 ಫೀಮೇಲ್. ಮೋಸ್ಟ್ಲಿ ಇವರು ವೈಫಾ ಅಥವಾ ಅಕ್ಕನ ತಂಗಿನ ಅಂತ, ಮತ್ತೆ ಇಶಾ ಅಂತಿದೆ ಫೀಮೇಲ್. ಈ ಟೈಮ್ನಲ್ಲಿ ಆ ಭಾಗಕ್ಕೆ ತುಂಬಾ ಜನ ಟ್ರಿಪ್ಪಿಗೂ ಕೂಡ ಹೋಗ್ತಾರಲ್ಲ, ಕ್ರಿಸ್ಮಸ್ ಬೇರೆ ಇರುವಂತ ಹಿನ್ನೆಲೆಯಲ್ಲಿ ಆ ಕಾರಣಗಳು ಇರ್ಬೋದೇನೋ ಪಾಪ. ಎಕ್ಸಾಕ್ಟ್ಲಿ ಪೃಥ್ವಿ, ಕ್ರಿಸ್ಮಸ್ ಹಾಲಿಡೇಸ್ ಇದೆ. ಹಾಗಾಗಿ ಕೆಲವರು ಏನಾದ್ರು ಬಿಸ್ನೆಸ್ ಮನ ಅಥವಾ ಏನಾದರೂ ಬೇರೆ ಕಂಪ್ನಿಲಿ ಏನಾದರೂ ಕೆಲಸ ಮಾಡ್ತಾ ಇದ್ರು ಅಂತಂದರೆ, ನಾನು ಬೆಳಗ್ಗೆ ಹೇಳ್ತಾ ಇದ್ದೆ ಫಾರಿನ್ ಕಂಪ್ನಿಲಿ ಕೆಲಸ ಮಾಡೋರು ಕೆಲವರು ಏನೋ ಅವರಿಗೆ ಕ್ರಿಸ್ಮಸ್ ಹಾಲಿಡೇಸ್ ಅಂತಿರುತ್ತೆ, ಒಂದು 10 ದಿನ 15 ದಿನ. ಹೀಗಾಗಿ ಏನೋ ವೆಕೇಷನ್, ಕ್ರಿಸ್ಮಸ್ ವೆಕೇಷನ್ಸ್ ಕೂಡ ಹೋಗ್ತಿದ್ರೇನೋ. ಇವ್ರ ಫ್ಯಾಮಿಲಿ ಒಂದು ಅನಿರುದ್ಧ್ ಬ್ಯಾನರ್ಜಿ ಫ್ಯಾಮಿಲಿ ಇದು. ಅದರಲ್ಲಿ ಅನಿರುದ್ಧ್ ಬ್ಯಾನರ್ಜಿ, ಅಮೃತ ಮತ್ತು ಇಶಾ. ಸೊ ಇವ್ರು 3 ಜನ ಒಂದು ಫೋನ್ ನಂಬರ್ಲಿ ಬುಕ್ಕಿಂಗ್ ಮಾಡಿದ್ರು. ಇವರು ಗೋಕರ್ಣಕ್ಕೆ ಇಳಿಬೇಕಿತ್ತು. ಸೊ ಅದು ಬಿಟ್ಟು ಬೇರೆ ನೋಡಿದ್ರೆ ನಾವು ಸೂರಜ್ ಜನರು ಇಂಡಿವಿಜುವಲ್ ಟ್ರಾವೆಲ್ಲರ್, ಈತ ಕೂಡ ಗೋಕರ್ಣಕ್ಕೆ ಟಿಕೆಟ್ ಬುಕ್ ಮಾಡಿದ್ದ. ಮತ್ತು ಮಾನಸ ಮತ್ತು ಮಿಲನ ಅಂತಕ್ಕಂಥವ್ರು ಒಂದು ಫೋನ್ ನಂಬರಿಂದ ಬುಕ್ ಮಾಡಿದ್ದಾರೆ. ಅಂದರೆ ಇವರಿಬ್ಬರು ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಏನಾದರೂ ಇರ್ಬೋದು, ಫ್ರೆಂಡ್ಸ್ ಇರ್ಬೋದು ಆಲ್ಮೋಸ್ಟ್ ಆಲ್. ಯಾಕೆಂದರೆ ವೆಕೇಷನ್ ಇರೋದ್ರಿಂದ ಅವರು ಕೂಡ ಗೋಕರ್ಣಕ್ಕೆ ಟ್ರಾವೆಲ್ ಮಾಡ್ತಾಯಿದ್ರು. ಮತ್ತು ಹೇಮರಾಜ್ ಕುಮಾರ್, ಕಲ್ಪನಾ ಪ್ರಜಾಪತಿ ಅಂತ ಒಂದು ಫೋನ್ ನಂಬರಿಂದ ಬುಕ್ಕಿಂಗ್ ಆಗಿದೆ. ಹೇಮರಾಜ್ ಕುಮಾರ್ ಮತ್ತು ಕಲ್ಪನಾ ಪ್ರಜಾಪತಿ. ಸೊ ಇವರಿಬ್ಬರು, ಒಂದು ಹೆಣ್ಣು ಮತ್ತು ಒಂದು ಗಂಡು, ಇವರಿಬ್ಬರು ಒಂದು ಫೋನ್ ನಂಬರಿಂದ ಪುರುಷ ಮತ್ತು ಮಹಿಳಾ ಬುಕ್ ಮಾಡಿದ್ದಾರೆ. ಇವರು ಕೂಡ ಡೆಸ್ಟಿನೇಷನ್ ಇವ್ರದ್ದು ಗೋಕರ್ಣ ಆಗಿತ್ತು. ಮತ್ತು ಶಶಿಕಾಂತ್ ಅನ್ನೋರು ಒಬ್ಬರೇ ಇಂಡಿವಿಜುವಲ್ ಟ್ರಾವೆಲ್ಲರ್. ಅವರ ಸ್ನೇಹಿತರು ಅಥವಾ ಫ್ಯಾಮಿಲಿ ಯಾರಿಲ್ಲ, ಅವರೊಬ್ಬರೇ ಟ್ರಾವೆಲ್ ಮಾಡ್ತಾಯಿದ್ರು. ಅವರು ಕೂಡ ಗೋಕರ್ಣ ಎಳಿಬೇಕಿತ್ತು. ಅದಾದ ನಂತರ ಪೃಥ್ವಿ ವಿಜಯ್ ಭಂಡಾರಿ ಅನ್ನೋರು ಕೂಡ ಸೋಲೋ ಟ್ರಾವೆಲರ್, ಒಬ್ಬರೇ ಹೋಗ್ತಾಯಿದ್ರು. ಸೊ ಅವರು ಕೂಡ ಫ್ಯಾಮಿಲಿ ಫ್ರೆಂಡ್ಸ್ ಯಾರಿಲ್ಲ, ಅವರು ಕೂಡ ಗೋಕರ್ಣ ಎಳಿಬೇಕಿತ್ತು. ಅದಾದ ನಂತರ ನವ್ಯ ಮತ್ತು ಅಭಿಷೇಕ್, ಒಂದು ಮೇಲು ಒಂದು ಫೀಮೇಲ್. ಸೊ ಒಬ್ಬ ಪುರುಷ ಮತ್ತು ಮಹಿಳೆ. ಇವರು ಒಂದು ಫೋನ್ ನಂಬರಿಂದ ಒಂದು ಫೋನ್ ನಂಬರ್ ಕೊಟ್ಟಿದ್ದಾರೆ ಟ್ರಾವೆಲ್ ಏಜೆನ್ಸಿ ಅವರಿಗೆ, ಕಂಪ್ನಿಯವರಿಗೆ. ಹೀಗಾಗಿ ಇವರಿಬ್ಬರು ಕೂಡ ಫ್ಯಾಮಿಲಿ ಅಥವಾ ಫ್ರೆಂಡ್ಸ್ ಅಥವಾ ಅಕ್ಕ ತಮ್ಮ ಏನಿದೆ ಗೊತ್ತಿಲ್ಲ. ಸೊ ಅವರಿಬ್ಬರು ಅಂದರೆ ಅವ್ರಿಗವ್ರಿಗೆ ಪರಿಚಯ, ಇಬ್ಬರು ಕೂಡ ಒಟ್ಟಿಗೆ ಪ್ರಯಾಣ ಮಾಡ್ತಾಯಿದ್ರು. ಅದಾದ ನಂತರ ಕಿರಣ್ ಪಾಲ್ ಮತ್ತು ಕೀರ್ತನ. ಸೊ ಮಹಿಳೆ ಮತ್ತು ಒಬ್ಬರ ಪುರುಷ, ಇವರು ಕೂಡ ಗೋಕರ್ಣಕ್ಕೆ ಟ್ರಾವೆಲ್ ಮಾಡ್ತಾಯಿದ್ರು ಪೃಥ್ವಿ. ಇದಾದ ನಂತರ ನಂದಿತಾ ಮತ್ತು ದೇವಿಕಾ. ಸೊ ಇವರಿಬ್ಬರು ಕೂಡ ಏನೋ ಪರಿಚಯ ಅಥವಾ ಫ್ಯಾಮಿಲಿ ಏನೋ ಇರ್ಬೋದು. ನಂದಿತಾ ಮತ್ತು ದೇವಿಕಾ ಅಂತಿದೆ, 2 ಫೀಮೇಲ್, ಇವರು ಮಹಿಳೆಯರು. ಸೊ ಇವರಿಬ್ಬರು ಕೂಡ ಗೋಕರ್ಣ ಡೆಸ್ಟಿನೇಷನ್ ಇತ್ತು, ಇವರು ಕೂಡ ಅಲ್ಲಿ ಇಳಿಬೇಕಿತ್ತು ಪೃಥ್ವಿ. ಮತ್ತು ಕಂಟಿನ್ಯೂ ಮಾಡಿ ನೋಡಿದ್ರೆ ನಾವು ಮೇಘರಾಜ್ ಅಂತ, ಇವರು ಸೋಲೋ ಟ್ರಾವೆಲರ್. ಸೊ ಇವರು ಕೂಡ ಕುಮಟಾ ಇಳಿಬೇಕಿತ್ತು ಒಬ್ಬರೇ. ಅಂದರೆ ಇವರ ಸ್ನೇಹಿತರು ಫ್ರೆಂಡ್ಸ್ ಫ್ಯಾಮಿಲಿ ಯಾರು ಇರಲಿಲ್ಲ. ಒಂದು ಫೋನ್ ನಂಬರಿಂದ ರಿಜಿಸ್ಟರ್ ಮಾಡಿದ್ದಾರೆ, ಹೀಗಾಗಿ ಇಬ್ಬರೇ. ಅದಾದಮೇಲೆ ನಾವು ಏನೋ ಮಾರುತಿ ಸುನಿಸಾ ಮತ್ತು ಸೈಯದ್ ಜಮೀರ್, ಇವರಿಬ್ಬರು ಶಿವಮೊಗ್ಗ ಇಳಿಬೇಕಿತ್ತು. ಅಂದರೆ ಲಾಸ್ಟ್ ಬಸ್ ಡೆಸ್ಟಿನೇಷನ್ ಗೋಕರ್ಣ ಇತ್ತು, ಇವರು ಮಧ್ಯದಲ್ಲಿ ಶಿವಮೊಗ್ಗ ಇಳಿಬೇಕಿತ್ತು. ಮಾತೃನಿಸಾ ಮತ್ತು ಸೈಯದ್ ಜಮೀರ್, ಇವರಿಬ್ಬರು ಶಿವಮೊಗ್ಗ ಟ್ರಾವೆಲರ್. ಸೊ ಇವ್ರ ಬಗ್ಗೆ ಮಾಹಿತಿ ಗೊತ್ತಾಗಬೇಕು. ಅದಾದ ನಂತರ ಪೃಥ್ವಿ, ಗಗನಶ್ರೀ, ರಶ್ಮಿ ಮತ್ತು ರಕ್ಷಿತಾ. ಗಗನಶ್ರೀ ಎಸ್, ರಶ್ಮಿ ಮಹಿಳೆ ಮತ್ತು ರಕ್ಷಿತಾ, ಇವರು 3 ಜನ ಯುವತಿಯರು ಗೋಕರ್ಣಕ್ಕೆ ಬುಕ್ ಮಾಡ್ಕೊಂಡು ಹೋಗ್ತಾಯಿದ್ರು. ಮೋಸ್ಟ್ಲಿ ಇವರು ಕ್ರಿಸ್ಮಸ್ ಹಾಲಿಡೇಸ್ ಇರೋದ್ರಿಂದ ಹಾಲಿಡೇಸ್ನ ಎಂಜಾಯ್ ಮಾಡೋಕ್ಕೆ ಹೋಗ್ತಿದ್ರಾ, ಅಥವಾ ಇವ್ರು 3 ಜನದಲ್ಲಿ ಯಾರಾದರೂ ಗೋಕರ್ಣದ ಯುವತಿ ಇದ್ಲಾ, ಅವ್ರ ಮನೆಗೆ ಏನಾದರೂ ಹಬ್ಬಕ್ಕೆ ಹೋಗ್ತಾಯಿದ್ರಾ ಅಥವಾ ಅವ್ರ ಮನೆಗೆ ಏನಾದ್ರು ಹೋಗ್ತಾಯಿದ್ರಾ, ಈ ರೀತಿ ಒಂದಿಷ್ಟು ಪ್ರಶ್ನೆಗಳಿದೆ. ಸೊ ಇದರಲ್ಲಿ ಯಾರಾದರೂ ಬದುಕುಳಿದಿದ್ದಾರಾ ಏನು ಎತ್ತ, ಅವ್ರ ಮಾಹಿತಿ ತೊಗೊಂಡು ಅವ್ರನ್ನ ಒಂದಿಷ್ಟು ವಿಚಾರಣೆ ಮಾಡಿದ್ರೆ, ಅಂದರೆ ಮಾಹಿತಿ ಅವರಿಂದ ಪಡ್ಕೊಂಡ್ರೆ ಗೊತ್ತಾಗುತ್ತೆ ನಿಜಕ್ಕೇನೋ ಟೂರ್ ಹೊರಟಿದ್ರಾ ಅಥವಾ ಯಾರಾದರೂ ಫ್ರೆಂಡ್ಸ್ ಇದ್ರಾ, ಹಬ್ಬಕ್ಕೆ ಏನಾದ್ರು ಹೋಗ್ತಿದ್ರಾ, ಈ ರೀತಿ ಮಾಹಿತಿಗಳು ಗೊತ್ತಾಗಬೇಕಾಗುತ್ತೆ ಪೃಥ್ವಿ. ಅಲ್ಲ, ಇಲ್ಲಿ ನಾನು ಆಗಲೇ ಹೇಳ್ತಾ ಇದ್ನಲ್ಲ ರಮೇಶ್, ವರ್ಷದ ಕೊನೆ ಅಂದರೆ ಸಾಕು ಒಂದು ಭಯದ ವಾತಾವರಣ ಇರುತ್ತೆ. ಅದು ಮತ್ತೊಮ್ಮೆ ನಿಜ ಆಗೋಯ್ತಲ್ಲ ಅಂತ ಪಾಪ. ಎಷ್ಟೆಲ್ಲ ಕನಸನ್ನು ಕಟ್ಕೊಂಡಿದ್ರು, ಎಷ್ಟು ಕುಟುಂಬಗಳು ಈಗ ಇವರ ಸಾವಿನಿಂದಾಗಿ ನರಳಾಡುವಂಥ ಪರಿಸ್ಥಿತಿ ಬಂತೋ ಏನೋ ಅಂತ.
ಪೃಥ್ವಿ ನಿಜಕ್ಕೂ ನೆನೆಸ್ಕೊಂಡ್ರೆ ನೋಡಿ, ಸಾವು ಅಂದರೆ ನಂಗೆ ಬೆಳಗ್ಗೆ ನಾನು ಹೇಳ್ತಾ ಇದ್ದೆ, ಒಂದು 3:30 ಒಂದು ಫೋನ್ ಬಂತು ನನಗೆ, ಈ ರೀತಿ ಬಸ್ಸು ಹಿರಿಯೂರ ಹತ್ರ ಒಂದು ಬಸ್ಸು ಸೀಬರ್ಡ್ ಅಂತ ಎಕ್ಸಾಕ್ಟ್ ಹೇಳಿದ್ರು ನನಗೆ. ಸೀಬರ್ಡ್ ಅಂತ ಒಂದು ಬಸ್ಸು ಕಂಪ್ನಿ ಬಸ್ಗೆ ಬೆಂಕಿ ಬಿದ್ದಿದೆ, ಒಂದು 30 ಜನ ಸತ್ತಿರ್ಬೋದು, ನಾನು ನೋಡಿ ಚೆಕ್ ಮಾಡಿ ಅಂತ ಯಾರೋ ನಂಗೆ ಒಂದು ಫೋನ್ ಮಾಡಿ ಒಂದು ಸ್ಪಾಟಲ್ಲಿ ಇರ್ತಕ್ಕಂಥ ಒಂದು ವಿಡಿಯೋ ಕಳಿಸಿರೋ ಬಸ್ತು. ನಾನು ತಕ್ಷಣ ಅಂದರೆ ನನಗೆ ನಾನು ನಿದ್ದೆಲಿದ್ದವನಿಗೆ ಒಂದು ರೀತಿ ಶಾಕ್ ಆಯ್ತು, ಏನಿದು ಬಸ್ ಬೆಂಕಿ ಬಿದ್ದು ಇಷ್ಟೊಂದು ಜನ ಸತ್ತೋಗಿದಾರಲ್ಲ ಅಂತ. ಸಾವು ಅನ್ನೋದನ್ನು ಕೇಳೇ ಒಂದು ರೀತಿ ಆಘಾತ ಆಯಿತು ಅಂದರೆ ಸಾವನ್ನ ಕಣ್ಣೆದುರುಗಡೆ ನೋಡಿದವ್ರಿಗೆ ಇನ್ನೆಂಥ ರೀತಿ ಶಾಕ್ ಆಗಬಾರ್ದು ಪೃಥ್ವಿ. ಅಂದರೆ ಸುಮಾರು ಜನ ಬದುಕಿರ್ತಕ್ಕಂಥ ಹುಡುಗರು, ನಾನು ಹಾಸ್ಪಿಟ್ಲ ದೃಶ್ಯ ನೋಡ್ತಾ ಇದ್ದರೆ ಒಂದಿಷ್ಟು ಯಂಗ್ಸ್ಟರ್ಸ್ ಇದ್ದಾರೆ, ಅವ್ರು ಏನೋ ಸಾಹಸ ಮಾಡಿ ಪಾಪ ತಮ್ಮ ಜೀವನ ಒತ್ತೆ ಇಟ್ಟು ಆ ಬಸ್ನ ಗ್ಲಾಸ್ನ ಡೋರ್ನ ಏನೋ ಹೊಡೆದ್ಬಿಟ್ಟು ಹೊರಗೆ ಬಂದು ಒಂದಿಷ್ಟು ಜನ ರಕ್ಷಣೆ ಮಾಡಿದ್ದಾರೆ. ಸೊ ಅವ್ರದ್ದೊಂದಿಷ್ಟು ಲಿಸ್ಟು ಯಾರ್ಯಾರು ಹಾಸ್ಪಿಟ್ಲಲ್ಲಿದ್ದಾರೆ ಅವ್ರದ್ದೆಲ್ಲ ಅಫಿಷಿಯಲಾಗಿ ಒಂದಿಷ್ಟು ಪೊಲೀಸರಿಗೆ ಅನೌನ್ಸ್ ಮಾಡಬೇಕಾದ್ರೆ. ಆಗಲೇ ಮಾತಾಡ್ತಿದ್ರಿ ನೀವು, ಡಿ ಸುಧಾಕರ್ ಹೇಳಿದ್ರಿ ಇನ್ನೊಂದು 2 ಅವರ್ ಏನೋ ನಾನು ಹೋಗ್ತೀನಿ ಹಾಸ್ಪಿಟ್ಲಿಗೆ ಅಂತ. ಅಂದರೆ ಗ್ರೇಟ್, ಅಂದರೆ ಒಂದು ಗ್ರೇಟ್ ಎಸ್ಕೇಪೇ ಸದ್ಯಕ್ಕೆ. ಆ ರೀತಿ ಬೆಂಕಿ ಉರಿಯುವಂಥ ಬಸ್ಸು ನೋಡಿದರೆ ಇಷ್ಟೊಂದು ಜನ ನಿಜಕ್ಕೂ ಹೆಂಗಪ್ಪ, ನಿಜಕ್ಕೂ ಅಲ್ಲಿ ಯಾರ್ಯಾರು ಹುಡುಗರು ಅಥವಾ ಯಾರ್ಯಾರು ಸ್ವಲ್ಪ ಯಂಗ್ಸ್ಟರ್ಸ್ ಇದ್ದಾರೆ ಅವರು ಆಗಲೇ ಒಂದಿಷ್ಟು ಜನ ನ್ಯೂಸ್ 18 ಜೊತೆ ಮಾತಾಡ್ತಾಯಿದ್ರು. ಅವರು ಹೇಳ್ತಾಯಿದ್ರು, ನಾವು ಈ ರೀತಿ ಏನೋ ಬಸ್ಸಲ್ಲಿರೋ ಗ್ಲಾಸನ್ನು ನೋಡಿದು ನಾವು ಹೊರಗಡೆ ಬಂದ್ವಿ, ಕೆಲವೊಂದಿಷ್ಟು ಜನನ ಹೊರಗಡೆ ಸೇವ್ ಮಾಡಿ ಕರ್ಕೊಂಬಂದ್ವಿ ಅಂತ. ನಿಜಕ್ಕೂ ಅವ್ರಿಗೆ ಹ್ಯಾಟ್ಸ್ ಆಫ್ ಹೇಳ್ಬೇಕು. ಯಾಕೆಂದರೆ ಯಾವುದೇ ವ್ಯಕ್ತಿ ತನಗೆ ಸಾವು ಬರ್ತಾ ಇದೆ ಅಂದರೆ ಫಸ್ಟು ನಾನು ಹೇಗೆ ಬದುಕಬೇಕು ಅಂತ ನೋಡ್ತಿರ್ತಾನೆ. ಈಗ ಫಾರ್ ನಿಮಗೆ ಗೊತ್ತಿರುತ್ತೆ, ಸ್ವಿಮ್ಮಿಂಗ್ ಮಾಡಬೇಕಾದ್ರೆ ತಾನು ಮುಳುಗೋಗ್ತಿದ್ರೆ ಏನಾಗುತ್ತೆ, ವ್ಯಕ್ತಿ ಬೇರೆ ಯಾರಾದ್ರೂ ರಕ್ಷಣೆಗೆ ಹೋದ್ರೆ ಅವ್ರ ಮೇಲೆ ಅಂದರೆ ಹತ್ತಿ ಕೂರುವಂಥ ಪ್ರಯತ್ನಗಳಾಗುತ್ತೆ. ಅಂದರೆ ಜೀವ ಹೋಗುವ ಭಯದಲ್ಲಿ ತಾನೇನು ಮಾಡ್ತೀನಿ ಅಂತ ತನಗೆ ಅರ್ಥ ಆಗಲ್ಲ. ಅಂಥ ಪರಿಸ್ಥಿತಿಯಲ್ಲಿ ಕೆಲವರು ತಾನೂ ಬದುಕಿ ಕೆಲವ್ರನ್ನ ತುಂಬ ಕಷ್ಟಪಟ್ಟು ಆ ಬೆಂಕಿಯಿಂದ ಹೊರ ತಂದಿದ್ದಾರೆ. ಅವರ ಜೀವನ ಕಾಪಾಡುವಲ್ಲಿ ಕೆಲವೊಂದಿಷ್ಟು ಏನೋ ಗಾಯಾಳುಗಳಿದ್ರೆ ಅವರು ಸಕ್ಸಸ್ ಆಗಿದ್ದಾರೆ. ನಿಜಕ್ಕೂ ಅವ್ರಿಗೊಂದು ರೀತಿ ಒಂದು ರೀತಿ ಹ್ಯಾಟ್ಸ್ ಆಫ್ ಹೇಳಬೇಕು ಪೃಥ್ವಿ. ಅಲ್ಲ, ಇಲ್ಲಿ ಜವರಾಯ ಯಮ ಯಾವ ರೀತಿಯಾಗಿ ಬಂದು ಇವ್ರನ್ನ ಕರ್ಕೊಂಡು ಹೋಗಿದ್ದಾನೆ ಅಂದರೆ ಆಪೋಸಿಟ್. ಅಂದರೆ ನಿಮ್ಗೆ ಗೊತ್ತಲ್ಲ, ಆ ರೋಡಲ್ಲೇ ಓಡಾಡುವಂಥವ್ರು ನೀವು. ಇಲ್ಲಿ ಪ್ರಮುಖವಾಗಿ ಇವ್ರು ಚಿತ್ರದುರ್ಗ ಸೈಡ್ ಬರ್ತಿದ್ದಂಥವ್ರು, ಬೆಂಗಳೂರು ಸೈಡ್ ಹೋಗ್ತಾ ಇದ್ದಂಥ ಹೈವೇನಲ್ಲಿದ್ದಂಥ ಕಂಟೈನರ್ನು ಅವ್ನು ಕಂಪ್ಲೀಟಾಗಿ ನಿರ್ಲಕ್ಷ್ಯ, ಅಂದರೆ ಕುಡ್ದಿದ್ನ ಏನೋ ಗೊತ್ತಿಲ್ಲ, ಅಥವಾ ಆತನಿಗೆ ಡ್ರೈವಿಂಗ್ ಅಲ್ಲಿ ಆ ಸಂದರ್ಭದಲ್ಲಿ ಏನಾದರೂ ಎಚ್ಚರ ತಪ್ಪಿದ್ದ ಏನೋ. ಯಾಕೆಂದರೆ ನಿದ್ದೆ ಬಂಪರ್ನಲ್ಲಿ ತುಂಬ ಜನ ಇರ್ತಾರೆ. ಆ ಡಿವೈಡರ್ ದಾಟಿ ಬಂದು ಆ ಬಸ್ನ ಮಧ್ಯದ ಭಾಗಕ್ಕೆ ಗುದ್ದಿದಂಥ ಹಿನ್ನೆಲೆಯಲ್ಲಿ ಆಗಿದ್ದು. ಮತ್ತು ಇನ್ನೊಬ್ಬ ಬಸ್ ಡ್ರೈವರ್ ಹೇಳ್ತಾ ಇದ್ನಲ್ಲ, ಈ ಬಸ್ನ ಹಿಂದೆ ಬರ್ತಾ ಇದ್ದಂತ ಆತ ಓವರ್ಟೇಕ್ ಮಾಡ್ಕೊಂಡು ಬಂದ. ಆ ಸಂದರ್ಭದಲ್ಲಿ ಆ ಕಂಟೈನರು ಆ ಡಿವೈಡರಿಂದ ದಾಟಿ ಬಂದು ಇದಕ್ಕೆ ಗುದ್ದಿತು ಅಂತ. ಅಂದರೆ ನೋಡಿ, ಸಾವು ಅನ್ನುವಂಥದ್ದು ಯಾರನ್ನು ಹೇಗೆ ಯಾವ ರೀತಿಯಾಗಿ ಬಂದು ಕರ್ಕೊಂಡು ಹೋಗ್ಬಿಡುತ್ತೆ ಅಂತ. ಇಲ್ಲಾಂದರೆ ಈ ಹಿಂದಿನ ಬಸ್ ಡ್ರೈವರ್ ಮಾತನಾಡಿದ್ನಲ್ಲ, ಆ ಬಸ್ಸಿಗೆ ಗುದ್ದಬೇಕಾಗಿತ್ತದು. ಪೃಥ್ವಿ ನಿಜಕ್ಕೂ ಏನಂದರೆ ಸಾಕಷ್ಟು ನಿರ್ಲಕ್ಷ್ಯ ಕಾಣುತ್ತೆ ನಿಮಗೆ, ತುಂಬ ನೆಗ್ಲಿಜೆನ್ಸಿ ಡ್ರೈವರ್ಗಳು. ನಾನೇ ಕಣ್ಣಾರೆ ನನ್ನ ಸ್ವತಃ ಅನುಭವಕ್ಕೆ ಬಂದಿರೋದು, ಸಾಕಷ್ಟು ಬಾರಿ ಈ ರೀತಿ ಆಗುತ್ತೆ. ಕೆಲವು ಡ್ರೈವರ್ಗಳು ನೈಟು ಗಾಡಿ ಓಡಿಸ್ತಾ ನಿದ್ದೆ ಬರುತ್ತೆ ಅನ್ನೋ ಕಾರಣಕ್ಕೆ ಕಿವಿಗೆ ಇಯರ್ಫೋನ್ ಹಾಕ್ಕೊಂಡು ಯಾರ್ದೋ ಜೊತೆ ಮಾತಾಡ್ಕೊಂತ ಇಡೀ ಶಿವಮೊಗ್ಗದವರೆಗೂ ಗಾಡಿ ಓಡಿಸಿರೋ ಕೆಲವು ಡ್ರೈವರ್ಗಳಿದ್ದಾರೆ. ನಾನು ಕಣ್ಣಾರೆ ನೋಡಿರ್ತಕ್ಕಂಥದ್ದು. ಮತ್ತು ನನ್ನ ಅನುಭವಕ್ಕೆ ಬಂದಾಗ ನಾನು ಎಷ್ಟೋ ಜನ ಡ್ರೈವರ್ಗಳಿಗೆ ಬೈದಿದ್ದೀನಿ, ಏನಯ್ಯ ನಿನ್ನ ಕೈಲಿ 35-40 ಜನ ಪ್ರಯಾಣಿಕರ ಜೀವ ನಿನ್ನ ಕೈಲಿಟ್ಟಿಗೆ ಕೂತಿದ್ದಾರೆ, ಆರಾಮಾಗಿ ನಿದ್ದೆ ಮಾಡ್ತಾರೆ, ನೀನು ಹಿಂಗೆ ಇಯರ್ಫೋನ್ ಬಿಡಿ ಸರ್ ನಾನು ಓಡಿಸ್ತೀನಿ ಗಾಡಿ, ನಿಮ್ಗೆ ಯಾಕೆ ಟೆನ್ಷನ್ ಅಂತಾರೆ. ಈ ರೀತಿ ಉಡಾಪೆಗಳು ಕೆಲವು ಡ್ರೈವರ್ಗಳು ಇರ್ತಾರೆ. ಮತ್ತು ನೀವು ಆಗಲೇ ಹೇಳಿದ್ರಿ, ಇದು ಪೂಣಾ ಬಾಂಬೆ ಹೈವೇ, ಇದು ಬೆಂಗಳೂರು ಟು ಪುಣೆ. ಬಾಂಬೆಗೆ ಹೋಗೋ ಟ್ರಕ್ಗಳಿರುತ್ತೆ ಮತ್ತು ನಾರ್ತ್ ಕಡೆ ಹೋಗೋ ಕಂಟೈನರ್ಗಳಿರುತ್ತೆ. ಆಲ್ಮೋಸ್ಟ್ ಅಲ್ಲಿ ಏನಾಗುತ್ತೆ ಅಂದರೆ ಪೃಥ್ವಿ ಲಾಂಗ್ ರೂಟ್ಗಳಲ್ಲಿ ಇಬ್ಬಿಬ್ಬರು ಡ್ರೈವರ್ ಇರ್ತಾರೆ. ಬಟ್ ಸೌತ್ ಏನಾಗುತ್ತೆ ಅಂದರೆ ಕೆಲವು ಡ್ರೈವರ್ಗಳು ನಾವು ಗಾಡೀಲಿ ಹೋಗ್ತಾ ನೋಡ್ತೀರಾ, ಕೆಲವು ಪೆಟ್ರೋಲ್ ಬಂಕು ಅಥವಾ ರೆಸ್ಟ್ ಮಾಡೋದಕ್ಕೆ ಒಂದಿಷ್ಟು ಏನೋ ಹೆವಿ ಟ್ರಕ್ಗಳಿರುತ್ತೆ, ಲಾಂಗ್ ರೂಟ್ ಗಾಡಿಗಳಿರುತ್ತೆ, ಒಂದಿಷ್ಟು ರೆಸ್ಟ್ ಮಾಡೋವಂಥ ಪ್ರಯತ್ನ ಮಾಡಿರ್ತಾರೆ. ಕೆಲವೊಂದು ಸಲ ಏನಾಗುತ್ತೆ, ತುಂಬ ದೂರದಿಂದ ಗಾಡಿ ಹೊಡ್ಕೊಂಬಂದಿರ್ತಾರೆ. ಇನ್ನೇನು ಶಿರಾ ಅಂದರೆ ಬೆಂಗಳೂರಿಗೆ ಬರೋದಕ್ಕೆ ಅಲ್ಲಿಂದ ಈ ಆಕ್ಸಿಡೆಂಟ್ ಸ್ಪಾಟ್ ಇದೆಯಲ್ಲ, ಅಲ್ಲಿಂದ ಬೆಂಗಳೂರಿಗೆ ಬರೋದಕ್ಕೆ ಒಂದು 2-2.5 ಗಂಟೆ ಸಾಕು ಟ್ರಕ್ಗಳಿಗೆ. ಇನ್ನೊಂದು 2.5 ಗಂಟೆ ಅಲ್ವಾ ಬೆಂಗಳೂರು ರೀಚ್ ಆಗ್ತೀನಿ, ಗಾಡಿ ರೀಚ್ ಆದಮೇಲೆ ನಾನು ಡೆಸ್ಟಿನೇಷನ್ಗೆ ರೀಚ್ ಆದಮೇಲೆ ಆರಾಮಾಗಿ ನಿದ್ದೆ ಮಾಡೋಣ ಅಂತ ಮನಸ್ಥಿತಿನೂ ಇರ್ಬೋದು. ಅಂದರೆ ರೆಸ್ಟ್ಲೆಸ್ ಡ್ರೈವರ್ಗಳಿರ್ತಾರೆ. ಬಿಡು, ನೆಗ್ಲಿಜೆನ್ಸಿ ಜಾಸ್ತಿ. ತೂಗುಡಿಕೆ ಬಂದಾಗ ನಾವು ಏನು ಮಾಡಬೇಕು, ಒಂದಿಷ್ಟು ಮುಖಕ್ಕೆ ನೀರು ಹಾಕಬೇಕು, ಒಂದು ಟೀಗಿ ಕುಡಿಬೇಕು, ಸ್ವಲ್ಪ ರೆಸ್ಟ್ ಮಾಡಬೇಕು. ಏನು ಗಂಟು ಹೋಗಬೇಕಾಗಿದೆ ಪೃಥ್ವಿ, ಆರಾಮಾಗಿ ಅವ್ನು ಅಂತ ನಿದ್ದೆ ಬಂದಿದ್ರು ಒಂದಿಷ್ಟು ಗಾಡಿ ಎಲ್ಲರೂ ಸೈಡಿಗೆ ಹಾಕಿ ಒಂದು 2 ಅವರ್ ಮಲ್ಕೊಂಡು ಆರಾಮಾಗಿ ಬರ್ಬೋಯಿತ್ತಲ್ಲ. ಸುಮ್ಮನೆ ನೋಡಿ, ಯಾವನು ಬಂದ ಟ್ರಕ್ ಅವನು ಕಂಟ್ರೋಲ್ ತಪ್ಪಿತು, ಈ ಕಡೆ ಬಸ್ ಅವನಿಗೆ ಆ ಕಡೆಯಿಂದ ಆರ್ತು ಬಸ್ಸು, ಆ ಕಡೆಯಿಂದ ಕಂಟೈನರ್ ಆರ್ತು, ಈ ಕಡೆ ಬಸ್ಸಿಗೆ ಡಿಕ್ಕಿ ಹೊಡಿತು ಅಂದರೆ ಎಷ್ಟು ನೆಗ್ಲಿಜೆನ್ಸಿ ಇರ್ಬೋದು ಅವನಿಗೆ. ನಿದ್ದೆನೇ ಬಂದಿತ್ತು ಅಥವಾ ಬ್ರೇಕ್ ಫೇಲ್ ಆಯಿತು, ಟೈರ್ ಗೀರ್ ಬಸ್ಟಾಗಿ ಏನಾದ್ರು ಗಾಡಿ ಕಂಟ್ರೋಲ್ ತಪ್ತಾ, ಈ ರೀತಿ ಸಾಕಷ್ಟು ಪ್ರಶ್ನೆಗಳಿಂದರೆ ಒಂದು ಹೆವಿ ಇರ್ತಕ್ಕಂಥ ಕಂಟೈನರು ಆ ಕಡೆಯಿಂದ ಸಣ್ಣ ಗಾಡಿ ಅಲ್ಲ, ನೀವೊಂದು ಡಿವೈಡರ್ನ ಡಿಕ್ಕಿ ಹೊಡೆದು ಹಾರಿ ಈ ಕಡೆ ಸೈಡಿಗೆ ಬಂದು ಬೀಳುತ್ತೆ ಅಂದರೆ ಚಿಕ್ಕ ಗಾಡಿ ಎಲ್ಲ ಹೆವಿ ಕಂಟೈನರು, ಏನೋ ಲಗೇಜ್ ಏನು ಇರುತ್ತೆ,
ಈ ಥರದ ಸ್ಪೀಡಾಗಿ ಬಂದು ಆ ರೀತಿ ಅಂದರೆ ಯಾವ ಲೆವೆಲಿಗೆ ಅವ್ನು ಸ್ಪೀಡ್ ಇರ್ಬೋದು, ಅಥವಾ ಅವ್ನ ಕಂಟ್ರೋಲು ಸ್ಪೀಡಲ್ಲಿ ಏನಾರು ಮೈ ಮರ್ತಾ, ಆಕ್ಸಿಲೇಟರ್ ಮೇಲೆ ಕಾಲಿಟ್ಟು ಏನಾರು ಮೈ ಮರ್ತಾ ಈ ರೀತಿ. ಮತ್ತು ಆಗಲೇ ಡ್ರೈವರ್ ಹೇಳ್ತಿದ್ದೆ, ನೀವು ಕೇಳಿಸ್ಕೊಂಡ್ರೆ ಈ ಸೀ ಬರ್ಡ್ ಡ್ರೈವರ್ನು ಸ್ವಲ್ಪ ಎಲ್ಲ ಉಡಾಫೆ ಥರ ಕಾಣಿಸ್ತಾನೆ, ಇಡಿಯಟ್ ಅವನು. ಅವು ಗಾಡಿ ಹೋಗ್ಬೇಕಾದ್ರೆ ಏನಾಗಿದೆ, ಪಕ್ಕದಲ್ಲಿ ಒಂದು ಸ್ಕೂಲ್ ಬಸ್ ಹೋಗ್ತಾ ಇರ್ತಂತೆ, ಸ್ಕೂಲ್ ಬಸ್ಸಿಗೆ ಉಚ್ಕೊಂಡು ಹೋಗಿದ್ದಾನೆ. ಸೊ ಇವಂದೆಷ್ಟು ನೆಗ್ಲಿಜೆನ್ಸಿ ಇರ್ಬೋದು ಇದರಲ್ಲಿ, ಇವ್ರು ಯಾವ ಸ್ಪೀಡಲ್ಲಿ ಹೋಗ್ತಿದ್ದಾನೆ. ನನ್ನ ಕೈಲಿ ಒಂದು 32 ಜನ ಇದ್ದಾರಪ್ಪ, ಅವರು ಜೀವ ನನ್ನ ಕೈಲಿದೆ, ನಾನು ಸೇಫಾಗಿ ಕರ್ಕೊಂಡೋಗಿ ನನ್ನ ನಂಬಿಕೆ ಮೇಲೆ ಬಸ್ ಹತ್ತಿದ್ದಾರೆ, ನಾನು ಕರ್ಕೊಂಡೋಗಿ ಅವ್ರವ್ರು ಊರಿಗೆ ಬಿಡಬೇಕು ಅನ್ನೋ ಪರಿಜ್ಞಾನ ಬೇಡ ಇವನಿಗೆ. ಇವನು ಸ್ಕೂಲ್ ಬಸ್ಸಿಗೆ ಡಿಕ್ಕಿ ಹೊಡ್ಕೊಂಡು ಹೋದಂತೆ. ಸ್ಕೂಲ್ ಬಸ್ ಹಿಂದ್ಗಡೆನೇ ಹಾಕಿರ್ತಾರೆ, ಯೂಶಲಿ ಕಾಮನ್ ಒಂದು ನೋಟ್ ಹಾಕಿರ್ತಾರೆ, ಶಾಲಾ ವಾಹನ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ ಅಂತ. ಯಾವುದೇ ವೆಹಿಕಲ್ ಆಗಿರಲಿ, ಒಂದು ಚಿಕ್ಕ ಕಾರಲ್ಲೂ ನೀವು ನೋಡ್ತೀರಾ ಬೇಬಿ ಅಂತ ಬೋರ್ಡ್ ಅಂತ ಹಾಕಿರ್ತಾರೆ, ಕಾರಲ್ಲಿ ಏನೋ ಒಂದು ಮಗು ಗಿಗು ಇರುತ್ತೆ, ಈ ಥರದ್ದೆಲ್ಲ ಪ್ರಿಕಾಷನ್ಸ್ ಇರುತ್ತೆ. ಸೊ ಇವು ಗಮನಿಸಲು ಇವೆಲ್ಲ. ಕೆಲವು ರಾತ್ರಿ ಹೊತ್ತು ನಾನು ಆಗಲೇ ಹೇಳ್ತಾ ಇದ್ದೆ, ಇಯರ್ಫೋನ್ ಹಾಕೊಂಡು ಗಾಡಿ ಹೊಡೆಯೋ ತುಂಬ ಡ್ರೈವರ್ಗಳಿದ್ದಾರೆ, ಟ್ರಕ್ ಇರ್ಬೋದು, ಬಸ್ ಇರ್ಬೋದು. ಈ ಥರದ ಬಗ್ಗೆ ಎಲ್ಲ ಸಾರಿಗೆ ಸಚಿವರು ಕೇಳಿಸ್ಕೊಂತಿದ್ರೆ ದಯವಿಟ್ಟು ನೋಡಿ, ಯಾವ್ಯಾವ ಡ್ರೈವರ್ ಏನೇನು ಕೆಲಸ ಮಾಡ್ತಿರ್ತಾನೆ, ಗಾಡಿ ಹೆಂಗೆ ಓಡಿಸ್ತಾರೆ, ಅವ್ರಿಗೇನು ಎಕ್ಸ್ಪೀರಿಯೆನ್ಸ್ ಇದೆಯಾ, ಏನು ಎತ್ತ. ಕೆಲವು ಸಲ ಪೃಥ್ವಿ ಲಾಂಗ್ ಡ್ರೈವಲ್ಲಿ ಏನಾಗುತ್ತೆ, ಡ್ರೈವರ್ ಒಂದಿಷ್ಟು ರೆಸ್ಟ್ ಮಾಡೋಕ್ಕೂ ನಿದ್ದೆ ಮಾಡೋಕ್ಕೆ ಏನು ಮಾಡ್ತಾನೆ, ಪಕ್ಕದಲ್ಲಿರೋ ಕ್ಲೀನರ್ಗೋ ಕಂಡಕ್ಟರ್ಗೋ ಗಾಡಿ ಕೊಡೋಂಥ ಚಾನ್ಸಸ್ ಇರುತ್ತೆ. ಅಣ್ಣ ನಾನೊಂಚೂರು ಗಾಡಿ ಓಡಿಸ್ತೀನಿ ಅಂತ ಈ ಥರದ ಉಡಾಪೆಗಳು ಆಗ್ತಾ ಇರುತ್ತೆ. ಮತ್ತು ಮೇಯ್ನಾಗಿ ಗಾಡಿಗಳು ಹೋಗ್ಬೇಕಾದ್ರೆ ಈ ಆಕ್ಸಿಡೆಂಟಲ್ಲಿ ಮೇಲ್ನೋಟಕ್ಕೆ ಕಂಟೈನರ್ ಡ್ರೈವರ್ದು ಪ್ರಾಬ್ಲಮ್ ಇದೆ. ಸೊ ಅವ್ನ ಕಡೆಯಿಂದ ಆಕ್ಸಿಡೆಂಟ್ ಆಗಿದೆ ಅಂತ ಗೊತ್ತಾಗುತ್ತೆ. ಮತ್ತು ಕೆಲವು ಬಸ್ಗಳು ನಾವು ಸಾಕಷ್ಟು ಇನ್ಸಿಡೆಂಟ್ಗಳು ಗಮನಿಸ್ತೀವಿ. ಲಾಸ್ಟ್ ಟೈಮ್ ಕರ್ನೂಲಲ್ಲಿ ಆದಾಗ ಏನೋ ಹೈದರಾಬಾದಿಂದ ಬೆಂಗಳೂರಿಗೆ ಬರ್ತಕ್ಕಂಥ ಬಸ್ಸಲ್ಲಿ ಲಗೇಜ್ ಅಂದರೆ ಮೊಬೈಲ್ ಬ್ಯಾಟ್ರಿಗಳು ತುಂಬ ಇತ್ತು. ಆ ಮೊಬೈಲ್ ಬ್ಯಾಟ್ರಿಗಳು ಬ್ಲಾಸ್ಟ್ ಆಗಿ ಆ ಪ್ರಮಾಣದಲ್ಲಿ ಬೆಂಕಿ ಹೊತ್ತಿ ಒಂದು 30ಕ್ಕಿಂತ ಜಾಸ್ತಿ ಜನ ಸತ್ತರು. ಸೊ ಹೀಗಾಗಿ ಒಂದು ಬಸ್ಗಳನ್ನು ಡ್ರೈವರು ಮತ್ತು ಬಸ್ಗಳು ಹೊರಡೋ ಸಮಯ, ಮತ್ತು ಆ ಡ್ರೈವರ್ ಯಾರು ಏನಂತ, ಅವ್ನ ಹಿಸ್ಟ್ರಿ ಏನು, ಹಿಂದಿ ಇರುತ್ತೆ ಅಂದರೆ ನೋಡಿ, ಮೊಬೈಲಲ್ಲಿ ಮಾತಾಡ್ತೋಗಿ ಸೀರಿಯಸ್ಸಾಗಿ ಯಾವ್ದಾದ್ರು ಪ್ರಯಾಣಿಕರು ಮುಲಾಜೆ ಇಲ್ಲ, ಒಂದು ವೀಡಿಯೋ ಮಾಡಿ ಆ ಕಂಪ್ನಿಯವ್ರಿಗೂ ವಾಟ್ಸಪ್ಪಲ್ಲೋ ಟ್ವಿಟರ್ಲ್ಲಿ ಹಾಕಬೇಕು, ಮಿನಿಸ್ಟ್ರಿ ಟ್ಯಾಗ್ ಮಾಡಿ ಕಂಪ್ಲೇಂಟ್ ಮಾಡಬೇಕು. ಈ ಥರದ ನೆಗ್ಲಿಜೆನ್ಸಿ ಡ್ರೈವರ್ಗಳನ್ನ ಇಟ್ಕೋಬಾರ್ದು ಕಂಪ್ನಿಯವರು. ಮತ್ತು ಈ ಥರ ಡ್ರೈವರ್ಗಳನ್ನ ಇಟ್ಕೊಂಡ್ರೆ ನಿಜಕ್ಕೂ ಏನೋ ಕೆಟ್ಟ ಹೆಸರು. ಮತ್ತು ಕೆಟ್ಟ ಹೆಸರು ಅದಕ್ಕೆ ಅವ್ರಿಗೆ ಕೆಟ್ಟ ಹೆಸರು ಬಂದು ಬೇರೆ ಏನಾಗಬೇಕು, ಸತ್ತವ್ರ ಜೀವ ಹೋಗಿರೋ ಜೀವ ಬರುತ್ತಾ, ಅಂಥ ಕಂಪ್ನಿಗಳನ್ನ ಬ್ಲ್ಯಾಕ್ ಲಿಸ್ಟಿಗೆ ತೆಗೆದು ಬಿಸಾಕಬೇಕು. ಆ ಟ್ರಾವೆಲ್ ಏನು ಏಜೆನ್ಸಿ ಇದೆ, ಬಸ್ ಕಂಪ್ನಿ ಏನಿದೆ ಸೀ ಬರ್ಡು, ಯಾವ ಬಸ್ಗಳನ್ನ ರೋಡಿಗೆ ಇಳಿಯೋಕ್ಕೆ ಬಿಡಬಾರ್ದು. ನಿಜವಾಗ್ಲೂ ಮಿನಿಸ್ಟ್ರಿಗೆ ಏನಾದರೂ ಜನರ ಮೇಲೆ ಏನಾದರೂ ಒಂದಿಷ್ಟು ಏನೋ ಆಸಕ್ತಿ ಇದ್ದರೆ, ಈ ಥರ ಜೀವಗಳು ಹೋಗಿದೆ ಅಂತ ಏನಾದರೂ ನಿಜಕ್ಕೂ ಅನಿಸಿದರೆ, ಆ ಸೀ ಬರ್ಡ್ ಕಂಪ್ನಿ ಏನಿದೆ ಅವ್ರ ಓನರ್ ಮೇಲೆ ಕ್ರಿಮಿನಲ್ ಕೇಸ್ ಹಾಕಬೇಕು. ಡ್ರೈವರಿನ ಆಲ್ಮೋಸ್ಟ್ ಸತ್ತಿದ್ದೇನೆ ಅಂತಿದ್ದಾರೆ. ಸೊ ಅವ್ನು ಬದುಕಿದ್ರೆ ಅವನ ಮೇಲೂ ಕೂಡ ಕ್ರಿಮಿನಲ್ ಕೇಸ್ ಹಾಕಬೇಕು. ಪೃಥ್ವಿ, ಓಕೆ, ಮತ್ತಷ್ಟು ಮಾಹಿತಿಯನ್ನು ನೆಕ್ಸ್ಟ್ ಪಡ್ಕೊಳ್ತಾ ಹೋಗ್ತೀನಿ. ಧನ್ಯವಾದ ರಮೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ. ದೃಶ್ಯಾವಳಿ ನೋಡ್ತಾ ಇದ್ರೆ, ಆರ್ತನಾದ ಕೇಳಿಸ್ಕೊಳ್ತಾ ಇದ್ರೆ ಒಳ್ಳೆ ಕಿವುಚ್ಕೊಂಡಂಗೆ ಆಗುತ್ತೆ. 12 ಜನ ಟೋಟಲಿ ಸಾವನ್ನಪ್ಪಿರುವಂಥದ್ದು ಸದ್ಯಕ್ಕೆ ಸಿಕ್ಕಿರುವಂಥ ಮಾಹಿತಿ ಪ್ರಕಾರ.